Check the facts. Man, I'm pretty. तो तुमको 3 चलो साइड हट जाओ ये साला वाटर क्रॉसिंग काहे खत्म नहीं होता बे नमस्कार ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟು ಇನ್ಫಿನಿಟಿ ಫ್ರಮ್ ಕೊಂಬೋ ರಂಜನ್ ಇದು ಇಲ್ಲಿದ್ದೇವೆ ಲಾಸ್ಟ್ ವಿಡಿಯೋ ನೋಡಿಲ್ಲಾರ ನೋಡ್ರಿ ಎದಕ್ಕೆ ಕೊಂಬೋ ರಂಜನ್ದಾಗ ಸಿಕ್ಕೊಂಡೇವಿ ಏನಾತ ಎಲ್ಲ ಗೊತ್ತಾಗೈತಿ ಆ್ಯಂಡ್ ಟೈಮ್ ಆಗೈತಿ 8:30 ಈ 8:30ಗೆ ನಾವು ಕೊಂಬೋ ರಂಜನ್ನಾಗಿದ್ದ ವಾಶ್ರೂಮ್ ಅದ ಹೋಗಿ ಒಂದು ರೌಂಡ್ ವಾಕಿಂಗ್ ಹೋಗಿದ್ದೆ ಇನ್ನೂ ಎಲ್ಲ ಹೇಳ್ತಿದ್ದಿಲ್ಲ ಒಂದು ವಾಶ್ರೂಮ್ದು ಹೋಗಿದ್ದಿಲ್ಲ ನಾವು ಹೋಗಿ ಚಹಾ ಕುಡಿದು ನಾಷ್ಟ ಮಾಡೋದು ಏನಂತ ಹೇಳಿ ಸ್ವಲ್ಪ ಇಲ್ಲೇ ಒಂದು ರೌಂಡ್ ಅಲ್ಲಿ ಇನ್ನೇನು ಕಾಸು ಕಾಣೋದಿಲ್ಲ ನಿಮಗೆ ಒಂದು ರೌಂಡ್ ವಾಕಿಂಗ್ ಇಲ್ಲೇನು ಬರೋದಾರೆ ಇವರು ಒಡಿಸ್ಸಾದವ್ರು ಭಯ್ಯ ಆ್ಯಂಡ್ ಆ ಕಡೆ ಏನು ಟೆಂಟ್ ಕಾಣತ್ತವ ಪಿಂಕ್ ಅದ್ರೊಳಗೆ ಲಾಸ್ಟ್ಗಿಂತ ಒಂದು ಮುಂಚೆದು ಏನೈತಿ ತೊಗೊಂಡೆ ಬಟ್ಟೆ ಗಿಟ್ಟೆ ಒಣಾಕೊಂಡು ಇಲ್ಲಿ ಗೊಂಬರಂಜಿ ಕೆಳಗೆ ಮಲ್ಕೊಂಡಿದ್ವಿ ಇನ್ನಿನ ಹಾಲತ್ತು ಏನು ಖರಾಬ್ ಆಗೈತಿ ಬೆಳಗ್ಗೆ ಸ್ವಲ್ಪ ಬಿಸಿಲು ಬಿತ್ತ 8-15 ಹಿಂಗೆ ಎಲ್ಲ ಏನೇನಿದ್ದು ಕವರ್ನಾಗ ರೈನ್ ಪ್ಯಾಂಟ್ ಥರ್ಮಲ್ ರೈಡಿಂಗ್ ಪ್ಯಾಂಟ್ ಅದ್ರದ್ದು ಇನ್ನರ್ ಥರ್ಮಲ್ ಎಲ್ಲನೂ ಹೊರಗೆ ಬಿಸಿಲಾಗಂತಂದು ಒಣಾಕಿದೆ ಸೂರ್ಯಮಾಮ ಚಂದಮಾಮ ಅಂತಂದು ಹೋಗ್ಬಿಟ್ಟವು ಮಾಡೋದ್ರಿಂದ ಶುದ್ಧ ಮಾಡಿತ್ತೆ ಈಗ ಹೋಗಿ ಬಿಸಿ ಕಾಫಿ ಕುಡಿ ನೋಡ್ರಿ ಬಿಸಿಲು ಬಿದ್ದೈತೆ ಅಂತ ಹೇಳಿ ಶೂಸು ಪ್ಯಾಂಟ್ ಇನ್ನರ್ ಥರ್ಮಲ್ ಡ್ರೈ ಫಿಟ್ ಥರ್ಮಲ್ ಎಲ್ಲ ಏನೈತಿ ಬಿಚ್ಚಿ ಒಣಾಕಿದ್ದೆ ಸೂರ್ಯಮಾಮ ಕೈ ಕೊಟ್ಬಿಟ್ಟ ಮೋಡ ಭಾಳ ಬಂದೈತಿ ಆ್ಯಂಡ್ ಮೇಲೆ ಸ್ನೋಫಾಲ್ ಇಲ್ಲ ಮಳೆ ಆಗ್ಬೋದು ಅಂತ ದಿದಿ ಹೇಳಕತ್ತಾರ ಇವನ್ನೆಲ್ಲ ಏನೈತಿ ಒಂದು ಪ್ಲಾಸ್ಟಿಕ್ ಬ್ಯಾಗ್ನ ನೀನು ಹೆಂಗೆ ಕಟ್ಕೊಂಡಿದ್ದೆ ಸುಮ್ಮನೆ ಹಂಗೆ ಕಟ್ಕೊಂಡು ಮನಾಲಿಗೆ ಹೋಗಿ ನಿಲ್ಲಿಸ್ಬಿಡೋಣ ಅಂತ ಸದ್ಯ ಗಾಡಿ ಎಲ್ಲ ಲೋಡ್ ಮಾಡ್ಕೊಂಡು ಅಲ್ಲಿ ಅವ್ರದ್ದೇನು ಇದೇನೈತಿ ಟೆಂಟ್ ನಾಷ್ಟದ ಅಲ್ಲಿ ಗಾಡಿ ನಿಲ್ಲಿಸ್ಕೊಳತ್ತೀವಿ ನಿಲ್ಲಿಸ್ಕೊಂಡು ಅಲ್ಲಿದ್ದಲ್ಲಿ ನಾಷ್ಟ ಮಾಡಿ ಸೀದಾ ಏನೈತಿ ಬಿಟ್ಬಿಟ್ಟು ಪ್ಲಾನ್ ಐತೆ ನೋಡ್ರಿ 2 hours later ಸೊ ಮಸ್ತ್ ದಾಲ್ ಚಾವಲ್ ಬಾಯ್ಲ್ಡ್ ಎಗ್ ಹೊಡೆದ ಈಗ ಹೊಂಟೇವಿ ಟೈಮ್ ಆಗೈತಿ 10:25 ಎಷ್ಟು ಜಲ್ದಿ ಹೊಂಟ್ರು ಲೇಟ್ ಆಗೇ ಬಿಡ್ತೈತಿ ಚಲಿ ಭಯ್ಯ ಭಾಯ್ ಅಬೇ ಚಲೋ ರೋಡ್ ಇರು ಮಠ ಆಯ್ತು ಈಗ ನಿನ್ನೆ ಅಲ್ಲಿ ನಮಗೆಲ್ಲರಿಗೂ ಕ್ಯೂರಿಯಾಸಿಟಿ ಏನಪ್ಪ ಅಂದ್ರೆ ಅಲ್ಲಿ ಕ್ರೇಟಾ ಏನು ನಿಂತಿತ್ತು ಅದು ಐತೆ ಹೋಗೈತೋ ಅದನ್ನ ನೋಡೋದೈತಿ ಈಗ ನಿನ್ನೇನೈತಿ ಗೊಂಬೋ ರಂಜನ್ನ ಕೈ ಮುಗಿಲಾರ್ದ ಹೋಗಿದ್ವಿ ಅದಕ್ಕೆ ಹೊಳ್ಳಿ ಕರ್ಸ್ಕೊಂಡು ಅನ್ಸೋದತ್ತೆ ಓಂ ನಮಃ ಶಿವಾಯ ನೋಡ್ರಿಪ್ಪ ನಮ್ದೀಗ ಮುಂದಿನ ಅಡ್ವೆಂಚರ್ ಏನೈತಿ ನೋಡೋಣ ಇವತ್ತು ಏನೇನು ಕಾದೈತಿ ಟೆಂಪ್ರೇಚರ್ 12 ಡಿಗ್ರಿ ಅಂತಂದು ಇದ್ರಾಗ ಹೇಳತ್ತೈತಿ ಸೊ 5-6 ಡಿಗ್ರಿ ಇರ್ತೈತಿ ಹೊರಗೆ ಥಂಡಿ ಅಂತೂ ಐತಿ ಬಟ್ ಇಂಥ ಥಂಡಿ ಒಳಗೂ ಏನೈತಿ ಡ್ರೈ ಫಿಟ್ ಥರ್ಮಲ್ ಒಣಗಿದಪ್ಪ ಜಸ್ಟ್ ಇಲ್ಲಿ ಡ್ರೈ ಇದನ್ನ ಏರ್ ಏನೈತಿ ಅದ್ರ ಸಲುವಾಗಿ ಸೊ ಅದೊಂದು ಚಲೋ ಆಗೈತಿ ಇವತ್ತೆಲ್ಲ ಅವನ್ನ ಹಾಕ್ಕೊಂಡು ಬೆಚ್ಚ ಹೊಂಟೇವಿ ಥಂಡಿ ಒಂದು ಏನೈತಿ ಕಾಲಾಗ ಆ್ಯಂಡ್ ಬಟ್ಟಿನ ತುದಿಗೆ ಕೈಯಾಗ ಅಷ್ಟ ಫೀಲ್ ಆಗತೈತಿ ನಿನ್ನೇನು ಬ್ರಿಡ್ಜ್ ಮಾಡತ್ತಿದ್ರ ಅದು ಇದೇ ಬ್ರಿಡ್ಜ್ ಆ್ಯಂಡ್ ಇದೊಂದು ಬ್ರಿಡ್ಜಿಂದ ಕೆಲಸದ ಸಂಬಂಧ ನಾವು ನೀರಾಗ ಹೋಗಿ ಇಳೋದು ಬಿದ್ದು ನಾನಲ್ಲ ಇಸ್ಮೇಲ್ ಬಿದ್ದ ಮತ್ತು ಅವರು ಒಡಿಸ್ಸಾದ ಭಯ ಅವ್ರು ಬಿಟ್ಟರು ಆ್ಯಂಡ್ ಕ್ರೇಟಾ ಈಸ್ ಸ್ಟಿಲ್ ಹಿಯರ್ ವೇಟ್ ತೋರ್ಸಂತಡ್ರಿ ಹಾಂ ಅಲ್ಲೇ ಒಂದು ನಿಂತೈತೆ ನೋಡ್ರಿ ಕ್ರೇಟಾ ವೈಟ್ ಕಲರ್ದು ಸೊ ಈ ಅಣ್ಣಂದು ಇನ್ನೂ ಮಟ್ಟ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ ಇಷ್ಟೊತ್ತಿಗೆ ಎಲ್ಲಿಗೆ ಹೋಗಿ ಮುಟ್ಟಿರ್ಬೇಕಿತ್ತವ ಮೇ ಬಿ ಪದ್ದು ಮಠ ಹೋಗಿ ಮುಟ್ಬೇಕಿತ್ತು ನೀನೆ ಎಲ್ಲ ಪೂರ್ಣಿಯಾರ ಮುಟ್ತಿದ್ರು ಬಟ್ ನಿರ್ಲಕ್ಷ್ಯ ಮಾಡಿ ನಮ್ಮ ಮಾತು ಕೇಳಾರ್ದ ಹೋಗಿ ಇನ್ನೂ ಮಠ ಕುಂತಾರೆ ಇಲ್ಲೇ ಕಾರ್ ಚಾಲೂ ಆಗ್ಲಾರ್ದ ಇರೋದು ಒಂದು ಮಾತು ಬೇರೆ ಅಂಥ ಹೊಸ ಕಾರ್ನಾಗ ಎಲೆಕ್ಟ್ರಾನಿಕ್ಸ್ ಎಷ್ಟಿರ್ತಾವೆ ನಿಮಗೂ ಬರ್ತದೆ ಎಲ್ಲರಿಗೂ ಕಾರ್ ಒಳಗೆ ಎಲ್ಲಿ ನೀವು ಕಾಲು ಇಡ್ತೀರಿ ಫ್ಲೋರ್ ಅಲ್ಲಿ ಮಠ ನೀರು ತುಂಬೈತೆ ಅಂದ್ರೆ ಹಾಲತ್ ಖರಾಬ್ ಆಗ್ಬಿಡ್ತೈತೆ ಗಾಡಿದು
ಆ್ಯಂಡ್ ನಮ್ಮದು ಆಫ್ ರೋಡಿಂಗ್ ಏನೈತಿ ಮುಲ್ತಾನಿ ಮಟ್ಟಿ ಅದು ಇದು ಎಲ್ಲ ಸೇರಿ ಚಾಲು ಆಗೈತಿ. ಥಂಡಿ ಥಂಡಿ ಥಂಡಿ, ಧೂಳು ಧೂಳು ಧೂಳು. ಫಸ್ಟ್ ಗೇರ್ ಸೆಕೆಂಡ್ ಗೇರ್. 2022ದಾಗ ಟಫೆಸ್ಟ್ ಪಾಸ್ ನಾನು ಮಾಡಿದ್ದೆ ಚಾಂಗ್ಲಾ. ಅದು ಪೂರಾ ಪೇವರ್ಸ್ ಹಾಕಿ ಚೊಕ್ಕ ರೋಡ್ ಮಾಡ್ಯಾರ. ಈಗ 2024ದಾಗ ನಾನು ಟಫೆಸ್ಟ್ ಮಾಡಿದ್ದಂದ್ರೆ ಶಿಂಕುಲಾ ಪಾಸ್. ಗುಜರಾತ್ದವರು ಒಂದು 3 ಮಂದಿ ಸಿಕ್ಕಿರಲ್ಲ ನಿನ್ನೆ ಸಂಜೆ. ಅವ್ರು ಹೇಳಿದ್ರು ಈ ಟೈಮ್ನಾಗ ಹೋಗಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಇದು ಬೆಳಗ್ಗೆ ಏನು ರೋಡ್ ಮ್ಯಾಗ ಇಷ್ಟ ನೀರು ಹರಿದೈತಿ, ಇದು ಸಂಜೆ ಮಟ್ಟ ಫುಲ್ ನದಿ ಆಗ್ಬಿಡ್ರೈತಿ. ಇಲ್ಲೊಂದು ರಿವರ್ ಕ್ರಾಸಿಂಗ್ ಅಲ್ಲ, ರಿವರ್ ರೈಡಿಂಗ್ ಆಕೈತಿ ನಮ್ದು. ಹೀಗಾಗಿ ಅವ್ರು ಹೋಗಬೇಡ ಅಂತಾರೆ. ಆಲ್ರೆಡಿ ನನ್ನೊಂದು ಚೊಕ್ಕ ಎಕ್ಸ್ಪೀರಿಯನ್ಸ್ ಆಗಿತ್ತು. ಡಿಸೈಡೆಡ್ ಟು ಸ್ಟೇ at the dhaba and tents. 1,000 ರೂಪಾಯಿ ಖರ್ಚು ಜಾಸ್ತಿ ಬಂತ, ಬಟ್ ಏನು ಮಾಡೋಕ್ಕೆ ಬರೋಂಗಿಲ್ಲ. ಈಗ ಇದೇ ನೋಡ್ರಪ್ಪ ರಿವರ್ ರೈಡಿಂಗ್. ತಗೋರಿಲ್ಲ ಬರ್ಫ್ ಮ್ಯಾಗ ಏನೇನು ಐ ಲವ್ ಹಂಗೆ ಹಿಂಗೆ ಮಹಿಮಾ ಗಿಹಿಮಾ ಏನೇನೋ ಬರ್ದಾರ. ಆರ್ ಟೇಕ್ ಫಲಾವತಿ ಹಂಗೆ ಅಷ್ಟ ಮತ್ತೆ ಅಲ್ಲ. ಅಲ್ಲಿ ಶಿಂಕುಲಾ ಪಾಸ್ ಕಾಣಕತ್ತೈತಿ. ಇದಿಷ್ಟು ಮುಗಿತನ್ರಿ. ಈಗ ಹೊಳ್ಳಿ ಇಳಿಯೋದು. ಆ್ಯಂಡ್ ಇಳಿಬೇಕಾದ್ರೆ ನಮಗೆ ಇನ್ನೇನು ಕದತಿ ನೋಡೋದಂತ. ಬಟ್ ಮುಂದಿನ ವ್ಯೂ ನೋಡ್ರಿ, ಒಂದ್ಸರಿ ಮುಂದಿನ ವ್ಯೂ ನೋಡ್ರಿ, ಏನು ಬ್ಯೂಟಿನ. ಬ್ಯೂಟಿ ನಾಟಿ ಸಡ್ಲಿಂಗ್ ಬೇಬೆ ಸಡ್ಲಿಂಗ್. ಓಹೋ ಎಲ್ಲ ಕಡೆ ಬರಫ್ ಇದೆ ಎಲ್ಲ ಮರೆಯ. ಆ್ಯಕ್ಚುಲಿ ನಮ್ಮ ಪಪ್ಪ ಏನೈತಿ ನಮ್ಮ ತಮ್ಮ ವಿವೇಕ ಕರ್ಕೊಂಡು ಹೋಗಂತ ಹೇಳ್ತಾರೆ. ರೈಡಿಂಗ್ ಪ್ಯಾಂಟ, ರೈಡಿಂಗ್ ಜಾಕೆಟ, ಬೂಟ ಎಲ್ಲ ಇದ್ದು. ಬಟ್ ಅವಂಗೆ ಭಾಳ ಕುಂದ್ರಕ್ಕಾಗಲ್ಲ ಗಾಡಿ ಮೇಲೆ ಹಿಂದೆ. ಸೊ ಡಿಸೈಡೆಡ್ ಟು ಕಮ್ ಅಲೋನ್. ಶಿಂಕುಲಾ ಟಾಪ್ ಬಂದ್ಬಿಟ್ಟೇವಿ. ಕೂದಲ ನೋಡ್ರಿ, ಜಾನಿ ಬ್ರಾವೋ. Check the facts. Man, I'm pretty. भाई कार्टून याद है जॉनी ब्रेवो? कार्टून ऐसा खड़ा हुआ था, बाल ऐसे हो गए मेरे. आपका तो बाल इससे ये ठंडी की वजह से खड़े हो गए, वरने मस्त घुंघराले है मेरे बाल. So Shinkula top of the 16,580 feet and आजू बाजू ಸ್ನೋಬಾ ಹೇಳಿ ಬಿಡಿ. ಕೆಳಗೆ ಬಂದಿಲ್ಲಿ ಫ್ರೋಝನ್ ಲೇಕ್ ಐತಿ. ಸೊ ಇದೇ ಕೆಳಗೆ, ದಿಸ್ ಈಸ್ ಕಂಪ್ಲೀಟ್ಲಿ ಫ್ರೋಝನ್. ಆ್ಯಂಡ್ ಎಲ್ಲಿ ಮಠ ನೋಡ್ತೀರಿ ಅಲ್ಲಿ ಮಠ ಬರ್ದು ಕಾಣೋದು ಇಲ್ಲಿಂದ.
ಶಿಂಕುಲಾಟ ಹೋದಾಗ ಕಾಫಿ ಕುಡ್ದಿದ್ದಾತ. ಈಗ ಕೆಳಗೆ ಇಳಿಸಿದ ವೆದರ್ ಏನೈತಿ, ಸನ್ಲೈಟ್ ಕಣ್ಣಿಗೆ ಕುಗ್ತಾ ಇದೆ ಮರೆ, ಕೂದಲ ಎದ್ದೆಂತಿದೆ ಎಲ್ಲ ಪೂರ. ಮನಾಲಿ 140 ಕಿಲೋಮೀಟರ್ಸ್ ಆ್ಯಂಡ್ ಸ್ನೋ ನಡ್ಕ ಹಸಿ ಹೋಗೋದು ಪೂರ ಚುರಾಕ್ ಚಕ್ಕರ್ ಹೊಡೈತಿ. ಒಬ್ಬ ರಷ್ಯಾದವ ಸಿಕ್ಕಿದ. ಓ ವೇಟ್ ಗೋಪುರ ಚಾರ್ಜಿಂಗ್ ಹಾಕಿಲ್ಲ, ನಾನು ಹಾಕ್ಕೊಂಬಿಡ್ತೇನೆ. ಯಪ್, ಆಲ್ ಗುಡ್. ಸೊ ರಷ್ಯಾದ ಒಬ್ಬ ಸಿಕ್ಕಿದ, ಅವನದು ID ಇಸ್ಕೊಂಡೇನಿ ಇನ್ಸ್ಟಾದ ಆ್ಯಂಡ್ ಯೂಟ್ಯೂಬ್ನಾಗ ನಾನು ತೊಗೊಂಡ. ಪಾಪ ಇಲ್ಲೇ ಗೋಪುರ ಹಾಕ್ಯಾನ ಆ್ಯಂಡ್ ಸೇಮ್ ನಂದೇನು ಸೆಟಪ್ ಐತಿ ಸೇಮ್ ಅಂತದ. ಬಟ್ ಆ ಸೆಟಪಿಗೆ ಏನು ಮಾಡೋಣ ಅಣ್ಣ, ಈ ಕಡೆ ಬೇಕಂದ್ರೆ ಈ ಕಡೆ ಓನ FPV ಬೇಕಂದ್ರೆ FPV ಆ್ಯಂಡ್ ಮೈಕ್ ಏನೈತಿ ಜಾಕೆಟ್ ಒಳಗಿಂತ ಹಾಸಿ ಹೆಲ್ಮೆಟ್ನಾಗ ತೊಗೊಂಡಾನ. ಸೊ ಮಾತಾಡಿದ್ದೆಲ್ಲ ರೆಕಾರ್ಡ್ ಆಗೋಂಗ. ಇದೊಂದು ಭಾರಿ ಟ್ರಿಕ್ ತೋರಿಸ್ಕೊಟ್ಟು ನಾವು. ಒಂದು 2-3 ವರ್ಡ್ಸ್ ಗೊತ್ತದ ನಂಗೆ ರಷ್ಯನ್ದಾಗ, ಲೈಕ್ ಪ್ರೀವೇತ್ ಅಂದ್ರೆ ಥ್ಯಾಂಕ್ ಯು ಹಿಂಗೆಲ್ಲ. ಅವಂಗ ಪ್ರೀವೇತ್ ಅಂತ ಹೇಳತ್ಲೇ ಖುಷಿ ಆಗ್ಬಿಟ್ಟ ಅಣ್ಣ. ಮತ್ತು ನನಗೆ ಅಜೀಬ್ ಅನಿಸ್ಪ, ಸೀದಾ ಏನೈತಿ ನಮ್ದು ಬೋರ್ಡ್ ನೋಡಿ ಇಲ್ಲಿ ನಾರ್ತ್ದವ್ರು ಎಲ್ಲರೂ ಏನೈತಿ ಕೇರಳದವ್ರನ್ನ ಅಂತಾನೆ. ಅಣ್ಣ ಸೀದಾ ಕರ್ನಾಟಕದವನ ಅಂತ ಮಾತಾಡ್ಸಿಬಿಟ್ಟಪ್ಪ, ಭಾಳ ಖುಷಿ ಆಯ್ತು. ಆ್ಯಂಡ್ ಆದಿಯೋಗಿ ಇದು ಎಲ್ಲ 20 ಸ್ಟೇಟ್ಸ್ ಅಡ್ಡಾಡಂತ ಅವ ಇಂಡಿಯಾದಾಗ ಇಲ್ಲಿ ಮಟ. ಬೈಕ್ ರೆಂಟ್ ಮಾಡಿ ಓನ್ ಬೈಕು ಎಲ್ಲ ನಿಲ್ಸ್ಯಾನಂತ. ಅವ್ನು ಗಾಡಿ ಕಟ್ಟಿದ್ದಕ್ಕೆ ಇವತ್ತು ರೆಂಟ್ ಮಾಡ್ಯಾನ ಬೈಕ. 20 ಸ್ಟೇಟ್ಸ್ 40,000 ಕಿಲೋಮೀಟರ್ಸ್ ಇಂಡಿಯಾದಾಗ ಅಡ್ಡಾಡಂತ ಇಲ್ಲಿ ಮಟ. ಆ್ಯಂಡ್ ನಾವು ಅಂದ್ಕೊತೀವಿ ನಾವ ಗ್ರೇಟ್ಪ ಅಂತ ಇಂಥದ್ದೆಲ್ಲ ಮಾಡೋಕೆ. ಒಂದು ಕಂಟ್ರಿ ಬಿಟ್ಟು ಇನ್ನೊಂದು ಕಂಟ್ರಿದಾಗ 40,000 ಕಿಲೋಮೀಟ್ರ್ ಬೈಕ್ ಓಡಿಸೋದು. ಇಫ್ ಒಂದು ಚಾನಲ್ ಏನಾರ ಇದನ್ನು ಲಿಂಕ್ ಸಿಕ್ತಂದ್ರೆ ಡಿಸ್ಕ್ರಿಪ್ಷನ್ನೇ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿರಿ. ಇಂಡಿಯಾದ ಏನೇನು ತೋರ್ಸ ನಾವು ಮಾತಾಡಿದಂತೂ ತಿಳಿಯಂಗಿಲ್ಲ, ಕೆಳಗೆ ಸಬ್ ಟೈಟಲ್ ಇರ್ತೈತಿ. ಆರಾಮ್ಸೆ 12 feet ಸ್ನೋ. ಹಾಂ ಶಿಂಕುಲಾ. ಸೊ ಇದು ನಮ್ದು ಐ ಗೆಸ್ ಲಾಸ್ಟ್ ಪಾಸ್ ಅಂದ್ಕೋತೇನೆ ನಾವೇನು ಈ ಟ್ರಿಪ್ನಾಗ ಮಾಡತ್ತೀವಿ. ಖುಷಿನೂ ಆಗತ್ತೈತಿ, ಸ್ವಲ್ಪ ಇಮೋಷ್ನಲಿ ಟ್ರಿಪ್ ಮುಗ್ಯಾಕೆ ಬಂತಪ್ಪ, ಲೈಕ್ ಅಡ್ವೆಂಚರ್ ಇದು ಫೀಲಿಂಗ್ ಬರತ್ತೈತಿ ಒಳಗಿಂದ. ಬಟ್ ಈಗೇನೈತಿ ಕೆಳಗೆ ಇಳಿದ ರಾಯಲ್ ಎನ್ಫೀಲ್ಡ್ಗೆ ಹೋಗಿ ಇದನ್ನು ಕಾನ್ಸರ್ಟಿಂದ ಏನೈತಿ ಇಶ್ಯೂ ಸಾಲ್ವ್ ಮಾಡ್ಸೋಣ. ಮೊದಲು ಅಡ್ವೆಂಚರ್ ಮುಗಿದು ಅಂದ್ಕೊಂಡಿದ್ದೆ, ಮತ್ತು ಅಡ್ವೆಂಚರ್ ಚಾಲು ಆಗೈತಿ. ಓಹೋ ಇದಕ್ಕೆ ವೈಸರ್ ಎಬ್ಬಿಸ್ಬಿಡೋಣ ಅಂತ. ಆ್ಯಂಡ್ ಭಾಳ ಆರಾಮ್ಲೆ ಹೋಗ್ಬೇಕಿಲ್ಲ ನೀರೊಳಗೀಗ. ಡೀಪ್ ಆಯಿತು ಏನಾಯಿತು. ಸುದ್ದಾತು ಗಾಡಿ ಬಂದ್ಬಿತ್ತು, ರೈಟ್ ಸೈಡ್ ಕಾಲು ಪೂರ ತೋದೋತು, ಸುದ್ದಾತು. ರವ್ಯ ಏನು ಯೋಚನೆ ಮಾಡಕತ್ತಿದ್ದಿಲ್ಲ, ಟಾಟಾ ಸುಮೋದ ಅರ್ಜೆಂಟ್ ಮಾಡೋದ್ರಲ್ಲಿ. ಇಲ್ಲೊಬ್ರು ಅಣ್ಣಾರು ನಿಂತಾರೆ, ಬೂಟ್ ತೆಗದ ಬೂಟ್ ಒಣಗಿಸ್ಕೊಂತ. ಬಲಗಾಲ್ ಈಸ್ ಫ್ರೀಸಿಂಗ್, ಎಡಗಾಲ್ ಈಸ್ ಶೆಕಿ ಆಗಿಂಗ್, ನ್ಯೂ ಥರ ಫೀಲಿಂಗ್. पूरा बूट हसी सुधातो खुशी। और तुम्हारा ये ईश्वर, बढ़िया नाम है। चॉकलेट खाएंगे? कितने लड़के हो आप? इधर बच्चे कितने हैं? 3 है ना? हाँ बुलाओ 3 है,
तो तुमको 3 ये लो साइड हट जाओ इधर 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 तुमको 3 ठीक है और इधर आओ ये तुमको 3 ठीक है टाटा बाय सಣ್ಣ ಹುಡುಗರು ಸಿಕ್ಕಿದ್ರ ಚಾಕ್ಲೇಟ್ ಕೊಟ್ರೆ ಖುಷಿ ಆಗ್ಬಿಡ್ತಾರೆ ಹುಡುಗರು ये साला वाटर क्रॉसिंग काहे खत्म नहीं होता बे तो साला ये दुख काहे खत्म नहीं होता बे ಒಂದು ಬೂಟ್ ತೋರಿಸ್ಕೊಂಡೀನಿ ಇನ್ನೊಂದು ಬೂಟ್ ತೋರಿಸ್ಕೊಡೋದಿಲ್ಲ ನನಗೆ ಹಾಂ ಶಿಂಕುಲಪ್ಪ ಹೌದು ಇಫ್ ಯು ವಾಂಟ್ ರಿಯಲಿ ಗುಡ್ ಅಡ್ವೆಂಚರ್ ದೆನ್ ಕಮ್ ಟು ಶಿಂಕುಲ ಇದೇ ಸೀಸನ್ದಾಗ ಬರ್ರಿ ಇಲ್ಲ ಮತ್ತು ಮುಂದಿನ ಸೀಸನ್ ಮಟ್ಟ ಚಕ್ಕ ರೋಡ್ ಮಾಡಿರ್ತಾರೆ ಬಿ ಆರ್ ಅದವ್ರು ವಾಟರ್ಫಾಲ್ ನೋಡ್ರಿ ಎಷ್ಟು ಬ್ಯೂಟಿಫುಲ್ ಮ್ಯಾಲಿನ ಸ್ನೋ ಮೆಲ್ಟ್ ಆಗತ್ತೆ ಅದರಲ್ಲೇ ವಾಟರ್ಫಾಲ್ ಡೈರೆಕ್ಟ್ ಅಲ್ಲೇ 2 ಮಂದಿ ನಿಂತಾರೆ ಫೋಟೋ ತಗೊಳಕ್ಕೆ ಹಾಂ ಇಲ್ಲ ನೋಡ್ರಿ ವಾಟರ್ಫಾಲ್ ಆಗಲೇ ಹೇಳದಿದ್ದೆ ಟೆಂಪ್ರೇಚರ್ ಒಂದು 5 ಡಿಗ್ರಿ ಐತಿ ಟೈಮ್ 12:31 GPS ಕನೆಕ್ಷನ್ ಏನೈತಿ ಒಮ್ಮೊಮ್ಮೆ ಈ ಮೌಂಟೇನ್ಸ್ದಾಗ ಲೂಸ್ ಆಕೈತಿ ಸೊ ಬಿ ಕೇರ್ಫುಲ್ ಲೈಕ್ ಅದು ತೋರಿಸೋದು ಒಂದು ಕರ್ ತೋರಿಸೋದೈತಿ ಬಟ್ ಆ ಕರ್ ಕ್ರಾಸ್ ಮಾಡಿ ನೀವು 2 ನಿಮಿಷ ಆಗಿರ್ತೈತಿ ಬಟ್ ಸ್ಟಿಲ್ ನೀವು ಅದೇ ಕರ್ದಾಗ ಅದೀರಿ ಅಂತ ತೋರಿಸುತ್ತದ ಮ್ಯಾಪ್ ನೋಡ್ಕೊಂಡು ಅಷ್ಟು ಏನೈತಿ ಮುಂದೆ ಹಿಂಗೆ ಕರ್ವ್ ಐತೆ ಅನ್ನೋದನ್ನ ಇದನ್ನ ಮಾಡಿ ಹೋಗಾಕೋಬೇಡ್ರಿ ರೋಡ್ ನೋಡ್ರಿ ಗಾಡಿ ಓಡಿಸ್ರಿ ಇಸ್ಮಾಯಿಲ್ ಅಲ್ಲೇ ಹೊಂಟಾಣ ಸಾಯಿನೂ ಮೇಲೆ ಅದಾರೆ ಆ್ಯಂಡ್ ಇಲ್ಲೇ ಬ್ರಿಡ್ಜ್ ಕ್ರಾಸ್ ಮಾಡಾಕತ್ತಿದ್ದು ವಿಡಿಯೋ ಮಾಡಿದ್ರೆ ಭಾರಿ ಬರ್ತಿತ್ತು ಬಟ್ ಮನಾಲಿ ಮುಟ್ಟೋದು ಭಾಳ ಅರ್ಜೆಂಟ್ ಐತಿ ಬ್ರಿಡ್ಜ್ ದಾಟತ್ಲೇರ ಮುಂದೆ ವ್ಯೂ ನೋಡ್ರಿ ಅಲ್ಲೇ ಇಸ್ಮೇಲ ಕಾಣ್ಲಾರ್ದಂಗೆ ಹೊಂಟಾನ ಸಿಗವಲ್ಲ ಕೈಯಾಗ ನಾ ಹೆಂಗೆ ಬೈಕ್ ಜಗಿದ್ರು and Royal Enfield Himalayan 450 best purchase of 2024 ಏನ್ ಮೈಲೇಜ್ ಏನ್ ಪಿಕಪ್ ಏನ್ ರೈಡ್ ಕ್ವಾಲಿಟಿ ಜಸ್ಟ್ ಕೋನ್ಸೆಟ್ ಹೆಡ್ಲೈಟ್ ಇವೇನ್ ಸ್ಮಾಲ್ ಥಿಂಗ್ಸ್ ಅದಾವ ಒಂದು ಸ್ವಲ್ಪ ನಾವು ಇದನ್ನ ಮಾಡಿದ್ರೆ ಬೆಸ್ಟ್ ಬೈಕ್ ಇದರಿಂದ ಏನು ಸರ್ಕಲ್ ತೋರಿಸಿದ್ದೆ ಈ ಕಡೆಯಿಂದ ಮ್ಯಾಲೆ ಹೋಗಿದ್ವಿ ಈಗ ಈ ಕಡೆ ಶಿಂಗ್ ಬಂದೇವಿ ಐ ಥಿಂಕ್ ಇಲ್ಲಿ ಈಗ ಚೆಕಿಂಗ್ ಮಾಡ್ತಾರೆ ನೋಡೋಣ ಅಂತ ಜೈನ್ ಸರ್ ಇದೇನು ಸರ್ಕಲ್ ಇತ್ತು ಈ ಸರ್ಕಲ್ ಇದ್ರೆ ಮೇಲೆ ಹೋಗಿ ನಾವು ಹನ್ಲೆ ಉಮ್ಲಿಂಗ್ಲಾ ಬ್ಯಾಂಕಾಂಗ್ ಲೇ ದ್ರಾಸ್ ಏನೈತಿ ಕಾರ್ಗಿಲ್ಲೇ ಲೆಫ್ಟ್ ಕೆಳಗೆ ತಗೊಂಡು ಸಂಸ್ಕಾರ ಮುಗಿಸಿ ಇಲ್ಲೇ ಬಂದ್ಬಿಟ್ಟೇವಿ ಹೊಳ್ಳಿ ಸರ್ಕಲಿಗೆ ಆ್ಯಂಡ್ ಈ ಸರ್ಕಲ್ ಇದ್ರ ಸ್ಟ್ರೇಟ್ ಹೋದ್ರೆ ನಮಗೆ